ನಾಗಿಣಿ 2 ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ. ನೀನ್ ಪ್ರಶ್ನೆಗೆ ಉತ್ತರ ಕೊಡೋದಿಲ್ವಾ? ಎಷ್ಟು ದಿನ ಹೀಗೆ ಕಲ್ಲಾಗಿರ್ತೀಯ? ನನ್ ನೋವು ನಿನಗೆ ಕಾಣಿಸ್ತಿಲ್ವಾ? ನನ್ ಕಣ್ಣೀರ್ ನೋಡಿದ್ಮೇಲೂ ನಿನ್ ಮನ್ಸು ಕರಗ್ತಿಲ್ವಾ? ಹೇಳು ಪರಮೇಶ್ವರ, ಹೇಳು. ನಿನ್ನ ಭಕ್ತ ಪ್ರಿಯ ಅಂತಾರೆ, ಆದ್ರೆ ನಿನಗೆ ಈ ಭಕ್ತಿಯ ಸಂಕಟ ಅರ್ಥ ಆಗ್ತಿಲ್ವಾ? ನಾನೇನ್ ಮಾಡ್ಲಿ ಹೇಳು ಪರಮೇಶ್ವರ. ನೀನು ಉತ್ತರ ಕೊಡ್ಲಿಲ್ಲ ಆದ್ರೆ ನಾನಿವತ್ತಿಲ್ಲೇ ಪ್ರಾಣ ಬಿಟ್ಬಿಡ್ತೀನಿ. ಮಾತಾಡು. ಏನ್ ಮಾಡ್ತಾ ಇದೀಯಾ? ನಿನ್ಗೇನು ಮತಿಭ್ರಮಣೆ ಆಗಿದ್ಯಾ? ಸಾಯುವಂತದ್ದು ಏನಾಗಿದೆ? ಎಲ್ಲ ಗೊತ್ತಿದ್ದು ಈ ಪ್ರಶ್ನೆ ಕೇಳ್ತಿದ್ಯಾ? ನಿನಗೆ ಉತ್ತರ ಬೇಕು ಅಂದ್ರೆ ನಿನ್ನ ಬಳಿ ಇರೋ ಆ ಕಲ್ಲು ಶಿವನ ಕೇಳು. ಶಿವಾನಿ, ನನ್ನ ಶಿವನನ್ನೇ ಕಲ್ಲು ಎಂದು ಸಂಬೋಧಿಸುತ್ತಿದ್ದೀಯಾ? ಅವನು ಕಲ್ಲಲ್ದೆ ಇನ್ನೇನು? ನನ್ನ ನೋವು ಸಂಕಟ ಎಲ್ಲ ನೋಡಿದ್ಮೇಲೂ ಹೀಗೆ ಇದ್ದಾನೆ ಅಂದ್ರೆ ಅವನನ್ನ ಇನ್ಯಾವ ಹೆಸರು ಕರಿಬೇಕು? ತಾಳ್ಮೆಯನ್ನು ಕಳೆದುಕೊಳ್ಳಬೇಡ ಶಿವಾನಿ, ಎಲ್ಲದಕ್ಕೂ ಶೀಘ್ರ ಉತ್ತರ ಸಿಗಲಿದೆ. ಯಾವತ್ತು ಇಂಥ ದಿನಗಳಿಗೆ ಕಾದು ಕಾದು ನನ್ನ ಮನಸ್ಸು ಛಿದ್ರ ಆಗಿದೆ. ನನ್ನಲ್ಲಿ ಯಾವ ತಾಳ್ಮೆನೂ ಉಳಿದಿಲ್ಲ. ನಾನು ನನ್ನ ಆದಿಶೇಷನ್ ಬಗ್ಗೆ ತಿಳ್ಕೋಬೇಕು, ಅವನನ್ನ ಸೇರ್ಬೇಕು. ಗುರುಗಳು ನನಗೆ ಹೇಳಕ್ ಹೊಟ್ಟಿದ ಸತ್ಯ ಏನು ಅಂತ ನಾನು ತಿಳ್ಕೊಳ್ಳೇಬೇಕು. ಹೇಳು. ಹೀಗೆ ಮೌನವಾಗಿದ್ರೆ ನಾನು ಪ್ರಾಣ ಕಳ್ಕೊಳ್ಳೋದು ಖಚಿತ. ಶಿವಾನಿ, ನಿನಗೆ ತ್ರಿಕಾಲ ಹೇಳಬೇಕೆಂದಿದ್ದ ಸತ್ಯ ತಿಳಿಯಬೇಕೆಂದರೆ ಈಗಲೇ ನಿನ್ನ ಮನೆಯ ಬಳಿ ಹೋಗು. ಅಲ್ಲಿಗೋದ್ರೆ ಏನ್ ಸಿಗುತ್ತೆ? ಏನನ್ನೋ ಹೇಳಿ ನನ್ನನ್ನ ಇಲ್ಲಿಂದ ಕಳ್ಸೋದಕ್ ನೋಡ್ಬೇಡ. ನನ್ನ ಮಾತು ಕೇಳು. ನೀನು ಈಗಲೇ ಮನೆಯ ಬಳಿ ಹೋದರೆ ನಿನಗೆ ನಿನ್ನ ಪ್ರಿಯಕರ ಸಾಕ್ಷಾತ್ ಆದಿಶೇಷನೇ ಎದುರಾಗುತ್ತಾನೆ. ನನ್ನ ಆದಿಶೇಷ? ಹೌದು, ನಾಗಲೋಕದ ಯುವರಾಜ. ಅವನು ಮನೆ ಹತ್ರ ನನ್ನನ್ನು ಪ್ರಶ್ನಿಸುತ್ತಾ ಕಾಲಹರಣ ಮಾಡಬೇಡ. ಹೋಗು, ಆದಿಶೇಷ ಬಂದಿದ್ದಾನೆ, ಅವನನ್ನು ನೋಡು. ಎಲ್ಲಾ ಸತ್ಯಗಳು ತಿಳಿಯುತ್ತೆ. ಆ ಪರಮೇಶ್ವರನ ಆಶೀರ್ವಾದವೂ ಸಿಕ್ಕಿ ನಿಮ್ಮಿಬ್ಬರ ಸಮ್ಮಿಲನವಾದರೂ ಆಶ್ಚರ್ಯವಿಲ್ಲ. ಹೋಗು. ಹೋಗ್ತೀನಿ, ನಾನು ಈಗಲೇ ಹೋಗ್ತೀನಿ. ನಾಗಿಣಿ 2 ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ.